ಅಕ್ರಮ ಚಿನ್ನ ಸಾಗಾಟದಲ್ಲಿ ಸ್ಯಾಂಡಲ್ವುಡ್ ನಟಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದು ಸಾಕಷ್ಟು ಹೊಸ ವಿಚಾರಗಳು ಹೊರಬರ್ತಾ ಇದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ನಟಿ ರನ್ಯಾ ಬಳಿ 17.29 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಏರ್ಪೋರ್ಟ್ನಲ್ಲಿ 12.56 ಕೋಟಿ ಮೌಲ್ಯದ 14 ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ರನ್ಯಾ ರಾವ್ ಮನೆಯಲ್ಲಿ ಬರೋಬ್ಬರಿ 2.6 ಕೋಟಿ ಮೌಲ್ಯದ ಚಿನ್ನವನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ 2.67 ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ. ಒಟ್ಟು 17.29 ಕೋಟಿ ಮೌಲ್ಯದ ಚಿನ್ನ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದು ಅತಿ ದೊಡ್ಡ ಬೇಟೆ ಅಂತ ಹೇಳಿ DRI ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಎಮಿರೇಟ್ಸ್ ವಿಮಾನದಲ್ಲಿ ರನ್ಯಾ ಬಂದಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಚಿನ್ನದ ಬಿಸ್ಕೆಟ್ಗಳನ್ನು ರನ್ಯಾ ಸ್ಯಾಂಡಲ್ವುಡ್ನ ನಟಿ ತನ್ನ ಜಾಕೆಟ್ನಲ್ಲಿ ಬಚ್ಚಿಟ್ಕೊಂಡು ದುಬೈನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಏರ್ಪೋರ್ಟ್ನಿಂದ ಹೊರಬರುವಂತಹ ಸಂದರ್ಭದಲ್ಲಿ ಲಾಕ್ ಆಗಿರುವಂಥದ್ದು. ಒಂದೊಂದು ಚಿನ್ನದ ಬಿಸ್ಕೆಟು 1 ಕೆಜಿ ಇರುವಂಥದ್ದು. ಇದೇ ಚಿನ್ನದ ಬಿಸ್ಕೆಟ್ಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನ ನಟಿ ರನ್ಯಾ ತಗಲಾಕೊಂಡಿರುವಂಥದ್ದು. ಈಗ DRI ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಕಷ್ಟ ಪಡಬೇಕಿಲ್ಲ, ಬೆವರು ಸುರಿಸ್ಬೇಕಿಲ್ಲ, ಅನ್ಕೊಬೇಕಿಲ್ಲ, ಆಡಿಸ್ಕೋಬೇಕಿಲ್ಲ. ಕೋಟಿ ರೂಪಾಯಿಯನ್ನು ಹಂಗೋಗಿ ಹಿಂಗೆ ಬಂದರೆ ಸಂಪಾದಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಒಂದೊಂದು ಚಿನ್ನದ ಬಿಸ್ಕೆಟು 1 ಕೆಜಿ ಇರುವಂಥದ್ದು. ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಈ ಚಿನ್ನದ ಬಿಸ್ಕೆಟ್ಗಳು ಸ್ಯಾಂಡಲ್ವುಡ್ನ ನಟಿ ರನ್ಯಾ ಬಳಿ ಇದ್ದದ್ದು. ಇದೇ ಚಿನ್ನವನ್ನೇ ಅಕ್ರಮ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ DRI ಅಧಿಕಾರಿಗಳ ಕೈಗೆ ತಗಲಾಕೊಂಡಿರುವಂಥದ್ದು. ಸುಮಾರು 14 ಬಿಸ್ಕೆಟ್ಗಳಿರುವಂಥದ್ದು. ಒಂದೊಂದು ಬಿಸ್ಕೆಟು 1 ಕೆಜಿ, 9 ರಿಂದ 10 ಲಕ್ಷ ಬೆಲೆ ಬಾಳುತ್ತೆ. ಅದನ್ನು ಬೆಂಗಳೂರಿಗೆ ತಂದು ಮಾರಾಟ ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಬಾಯಿ ಬಿಟ್ಟರೆ ಕೋಟಿ, ಕೈ ಹಾಕಿದರೆ ಬರೀ ಚಿನ್ನದ ಗಟ್ಟಿ. ಈ ಸ್ಯಾಂಡಲ್ವುಡ್ನ ನಟಿ ಈ ಗೋಲ್ಡ್ ಸ್ಮಗ್ಲಿಂಗನ್ನು ಹೇಗೆ ಮಾಡ್ತಾ ಇದ್ರು, ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ? ಖಂಡಿತವಾಗಿಯೂ ಪ್ರೇಮ್, ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಇನ್ನೂ ಕೂಡ ವಿಚಾರಣೆಯನ್ನು ಮುಂದುವರಿಸ್ತಾ ಇರೋಂಥದ್ದು. ಈಗ ಅವರ ಅಧಿಕೃತವಾದಂಥ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರು ಒಂದು ಅಂಶವನ್ನು ಮೆನ್ಷನನ್ನು ಮಾಡಿರುವಂಥದ್ದು. ರಾಜ್ಯದ ಇತಿಹಾಸದಲ್ಲಿ ಇದು ಬಹುದೊಡ್ಡವಂಥ ಒಂದು ಭೇಟಿ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮೆನ್ಷನನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಒಟ್ಟು ಈ ಪ್ರಕರಣದಲ್ಲಿ 17.29 ಕೋಟಿಯಷ್ಟು ಚಿನ್ನಾಭರಣ ಮತ್ತು ನಗದನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ನಿನ್ನೆ ಏರ್ಪೋರ್ಟ್ನಲ್ಲಿ 14.2 ಕೆಜಿ ಅಂದರೆ 12.59 ಕೋಟಿಯಷ್ಟು ಚಿನ್ನಾಭರಣ, ಜೊತೆಗೆ ಅವರ ಮನೆಯಲ್ಲಿ 2,67 ಲಕ್ಷ ನಗದು ಮತ್ತು 2,6 ಲಕ್ಷ ಮೌಲ್ಯದ ಚಿನ್ನಾಭರಣ ಇವೆಲ್ಲನೂ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೊರ ಹಾಕಿರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಾ ಇರೋ ಸಂದರ್ಭದಲ್ಲಿ ಆಕೆಯನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಂಥ ಬಳಿಕ ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಬಳಿಕ ಆಕೆಯನ್ನು ಮತ್ತೆ ತಮ್ಮ ವಶಕ್ಕೆ ಪಡ್ಕೊಳ್ಳುವಂಥ ಪ್ರಕ್ರಿಯೆಗೆ DRI ಅಧಿಕಾರಿಗಳು ಕೈ ಹಾಕುವಂಥದ್ದು. ಅಂದರೆ ಪ್ರೇಮ್, ಇಲ್ಲಿ ಇಡೀ ಪ್ರಕರಣದಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರನ್ಯಾ ಹೆಬ್ಯೂಚುಯಲ್ ಆಗಿ ಇದೇ ಮೊದಲ ಬಾರಿಗೆ ಚಿನ್ನಾಭರಣವನ್ನು ತಂದು ಸಿಕ್ಬಿದ್ದಿರುವಂಥದ್ದಲ್ಲ, ಹೆಬ್ಯೂಚುಯಲ್ ಆಗಿ ಈ ರೀತಿಯಲ್ಲಿ ಚಿನ್ನಾಭರಣವನ್ನು ತಂದು ಸಿಕ್ಬಿದ್ದಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಆಕೆ ಬಂದಂಥ ಸಂದರ್ಭದಲ್ಲಿ ಆಕೆಯ ಒಂದು ಜೀನ್ಸ್ ಪ್ಯಾಂಟನ್ನು ತೊಟ್ಟಿದ್ಲು. ಜೀನ್ಸ್ ಪ್ಯಾಂಟನ್ನು ತೊಡೋದಕ್ಕಿಂತ ಮುಂಚಿತವಾಗಿ ಚಿನ್ನದ ಗಟ್ಟಿಗಳೇನಿತ್ತು, ಅಂದರೆ ಒಂದೊಂದು ಚಿನ್ನದ ಗಟ್ಟಿಗಳು 1 ಕೆಜಿಯಷ್ಟು ತೂಗುವಂಥ ಚಿನ್ನದ ಗಟ್ಟಿ, ಆ ಚಿನ್ನದ ಗಟ್ಟಿಗಳನ್ನು ತನ್ನ ತೊಡೆಯ ಭಾಗಕ್ಕೆ ಒಂದು ಪ್ಲಾಸ್ಟರನ್ನು ಹಾಕಿ ಅಂಟಿಸುವಂಥದ್ದು. ಅದಾದ ನಂತರ ಗ್ರೇಪ್ ಬ್ಯಾಂಡೇಜ್ ಅಂತ ಏನು ಹೇಳ್ತೀವಿ, ಅಂದರೆ ಕಾಲು ಅಥವಾ ಕೈ ನೋವಾದಂಥ ಸಂದರ್ಭದಲ್ಲಿ ಸುತ್ತಕೊಳ್ಳುವಂಥ ಗ್ರೇಪ್ ಬ್ಯಾಂಡೇಜ್ ಏನಿತ್ತು, ಆ ಗ್ರೇಪ್ ಬ್ಯಾಂಡೇಜನ್ನು ಅದರ ಮೇಲೆ ಸುತ್ತಕೊಂಡಿದ್ಲು ಅನ್ನೋದ್ರ ಬಗ್ಗೆ DRI ಅಧಿಕಾರಿಗಳ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಇಡೀ ಪ್ರಕರಣದಲ್ಲಿ ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.